ನೋಡಿ, ಸಣ್ಣ ಸಣ್ಣ ವ್ಯಾಪಾರ ಮಾಡೋರು ನಮ್ಮಂಥವ್ರು ಹೊಸ್ದಾಗಿ ಶುರು ಮಾಡಿರೋರು. ನಾನು ಸಣ್ಣದಾಗಿ ಚಾಕ್ಲೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಸ್ಟಾರ್ಟಿಂಗೇ ಇದು ನಾನು ಕಳಿಸಿರೋದು. ಸುಮಾರು ದಿನ ಆಯಿತು ನಾನು ಕಳಿಸಿ. ಬಟ್ ಇವಾಗ ಅಂದರೆ ಲೇಟಾಗಿ ಹೋಗಿ ಮತ್ತೆ ಈ ಥರ ಹೊಡೆದು ಡ್ಯಾಮೇಜ್ ಆಗಿ ಇದು ಕೊಡಬೇಕಾಗಿತ್ತು. ಕಸ್ಟಮರ್ ಈ ಥರ ರಿಸೀವ್ ಮಾಡ್ಕೊಂಡಿದ್ದಾರೆ. ನಾ ಏನು ಮಾಡೋದು ಈಗ? ಇಂಡಿಯನ್ ಪೋಸ್ಟ್ ಆಫೀಸ್ ಅವರು ಈ ಥರ ನೆಗ್ಲಿಜೆನ್ಸಿ ತೋರಿಸಿದ್ರೆ ನಾವು ಮತ್ತೆ ನಂಬಿಕೆ ಬರುತ್ತಾ ನಮಗೆ ಕಳಿಸ್ಲಿಕ್ಕೆ? ಯಾಕೆ ಪ್ರೈವೇಟ್ಗಳಿಗೆ ಕೊಡ್ತಾರೆ ಅಂದರೆ ಇದಕ್ಕೋಸ್ಕರನೇ ಕೊಡ್ತಾರೆ. ಕಷ್ಟಪಟ್ಟು ರಾತ್ರಿ ಹಗಲು ಕುತ್ಕೊಂಡು ನಾವೆಲ್ಲ ಮಾಡಿಕೊಂಡು ಬಂಡವಾಳ ಹಾಕಿ, ಈ ಕಡೆ ಬಂಡವಾಳನೂ ಇಲ್ಲ, ಪ್ರಾಡಕ್ಟು ಉಳಿದಿಲ್ಲ, ಕಸ್ಟಮರ್ಗೂ ಹ್ಯಾಪಿ ಇಲ್ಲ. ಮುಂದೆ ನಮಗೆ ಕೊಡು ಅಂದರೆ ಆ ಕಸ್ಟಮರ್ಸು ಆರ್ಡ್ರ್ ಕೊಡ್ತಾರ ನಮ್ಗೆ ಈ ಥರ ಎಲ್ಲ ಕಳಿಸ್ಕೊಟ್ರೆ? ನಾವು ಇಂಡಿಯನ್ ಪೋಸ್ಟ್ ಆಫೀಸರ್ ಇಷ್ಟು ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಸುಮಾರು ಕೇಳಿದ್ದೆ ಎಲ್ಲರೂ, ಇಂಡಿಯನ್ ಪೋಸ್ಟ್ ಆಫೀಸ್ ತುಂಬ ಒಳ್ಳೆಯದು ಹಾಗೆ ಹೀಗೆ ಅಂತ ಹೇಳಿ. ನೀಟಾಗೆಲ್ಲ ಪ್ಯಾಕ್ ಮಾಡಿದ್ರು ಈ ಥರ. ದಯವಿಟ್ಟು ಇಂಡಿಯನ್ ಪೋಸ್ಟ್ ಆಫೀಸ್ ಅವ್ರಿಗೆ ತಲುಪೋವರೆಗೂ ಇದನ್ನು ಶೇರ್ ಮಾಡಿ. ಮುಂದೆ ಯಾರು ಈ ಥರ ಕಳಿಸ್ಬೇಡಿ. ಇಂಡಿಯನ್ ಪೋಸ್ಟ್ ಆಫೀಸ್ನ ನಂಬೋ ಹಾಗಿಲ್ಲ ನಾವು. ಈ ಥರ ಎಲ್ಲ ಕಳಿಸಿದ್ರೆ ಯಾರು ನಂಬ್ತಾರೆ? ಇದು ನನಗೆ ಫಸ್ಟ್ ಆ್ಯಂಡ್ ಲಾಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಇನ್ನೊಂದ್ಸರಿ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಕಳಿಸಲ್ಲ.